ರಾಗ ಅಭೋಗಿ. ಯಾಸ ಪದ್ಮಾಸನಸ್ಥ ವಿಪುಲ ಕಟಿತಟೇ ಪದ್ಮಪತ್ರಾಯತಾಕ್ಷಿ ಗಂಭೀರಾವರ್ತನಾವೇ ಸ್ತನಭರನಮಿತ ಶುಭ್ರವಸ್ತ್ರೋತ್ತರೀಯ ಲಕ್ಷ್ಮೀ ದಿವ್ಯೈಃ ಗಜೇಂದ್ರೈಃ ಮಣಿಗಣ ಖಚಿತೈಃ ಸ್ನಾಪಿತ ಹೇಮಕುಂಭೈಃ ನಿತ್ಯಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವಮಂಗಲ್ಯ ಯುಕ್ತ. ಶ್ರೀ ಗುರುಭ್ಯೋ ನಮಃ. ಯುದ್ಧ ನಡೀತಾ ಇದೆ. ದ್ರೋಣಾಚಾರ್ಯರು ತೇಜಃಪುಂಜರಾಗಿ ಧನುರ್ಧಾರಿಗಳಾಗಿ ನಿಂತಿದ್ದಾರೆ. ತಕ್ಷಣ ಧರ್ಮರಾಜ ಅಶ್ವತ್ಥಾಮ ಹತಃ, ಅಶ್ವತ್ಥಾಮಖ್ಯ ಕುಂಜರ ಅಂದ್ಬಿಟ್ಟ. ಅಶ್ವತ್ಥಾಮ ಎಂಬುವ ಆನೆ. ಆ ಕುಂಜರ ಎಂದಾಗ ಶ್ರೀಕೃಷ್ಣ ಪರಮಾತ್ಮ ತನ್ನ ಶಂಖವನ್ನು ಜೋರಾಗಿ ಊದಿಬಿಡ್ತಾನೆ. ಆ ಕುಂಜರ ಎನ್ನುವ ಶಬ್ದ ದ್ರೋಣರಿಗೆ ಕೇಳಿಸಲ್ಲ. ಅಶ್ವತ್ಥಾಮ ಸತ್ತ ಎಂದ ತಕ್ಷಣ ಅವರು ಬಿಲ್ಲನ್ನು ಕೆಳಗಿಟ್ಟುಬಿಡ್ತಾರೆ. ಇದು ವಿಷಯ ಏನಾದರೂ ಇರಲಿ, ಇದನ್ನು ಹೇಳಿ ಧರ್ಮರಾಜ ತನ್ನ ಸತ್ಯಪರಾಯಣತೆಯನ್ನು ಸಮಾಜಕ್ಕೆ ತೋರಿಸಿಕೊಟ್ಟ. ಹರಿಯ ಮಾತಿಗೆ ಗುರುಗಳ ಮಾತನ್ನು ಸೇರಿಸಿದ ಧರ್ಮರಾಜ. ಹಾಗಾದರೆ ಇಂತಹ ಧರ್ಮರಾಜನೇ ತಾನು ಕೃಷ್ಣನನ್ನು ಕರೆದು ಕೃಷ್ಣನಿಗೆ ಅಗ್ರ ಪೂಜೆ ಕೊಡ್ತೇನೆ ಅಂತ ಹೇಳಬೇಕಾದ್ರೆ ಕೃಷ್ಣ ಎಷ್ಟು ಒಳ್ಳೆಯ ಚಾರಿತ್ರ್ಯವುಳ್ಳವರು, ಎಂತಹ ವ್ಯಕ್ತಿ. ನೀವು ಹೇಳ್ಬೋದು, ವಾದ ಮಾಡ್ಬೋದು, ಅಶ್ವತ್ಥಾಮ ಹತಃ ಎಂದು ಹೇಳಿಸಿದ್ದು ಮುಂದೆ ಯುದ್ಧದಲ್ಲಿ. ಈಗ ವಿಷಯ ಬಂದಿರೋದೇನು? ರಾಜಸೂಯಾಗದ ವಿಷಯ. ಇನ್ನು ನಿಮ್ಮ ಕಥೆ ರಾಜಸೂಯದಲ್ಲೇ ಉಂಟು. ಮುಂದೆ ಆಗುವ ಯುದ್ಧದಲ್ಲಿ ಅಶ್ವತ್ಥಾಮ ಹತಃ ಅಂತ ಅವಾಗ ಹೇಳಿಸಿದ್ದು. ಅವಾಗ ಕೃಷ್ಣ ಹೇಳಿದ ಮಾತನ್ನ ಧರ್ಮರಾಜ ಹೇಳಲಿಕ್ಕೆ ಒಪ್ಪಿಲ್ಲ. ಅದೆಷ್ಟೋ ವರ್ಷಗಳ ಹಿಂದೆ ರಾಜಸೂಯ ಯಾಗ ನಡೆದಿರೋದು, ಅಲ್ಲಿ ಅಗ್ರ ಪೂಜೆಯನ್ನ ಮಾಡಿದ್ದು ಅದು ಪ್ರಸಂಗ ಅಲ್ವಾ? ದ್ರೋಣಾಚಾರ್ಯರು ಸಾಯ್ಬೇಕು. ಎಷ್ಟನೇ ದಿವಸ? 15ನೇ ದಿವಸ ಅಥವಾ 16ನೇ ದಿವಸ ಇರ್ಬೋದು. 16ನೇ ದಿವಸಕ್ಕೆ ಇನ್ನೂ ಉಳಿದಿತ್ತು ಅಂತ ಕಾಣುತ್ತೆ. ಇದೇನು ಎರಡು ವಿಷಯ, ದೊಡ್ಡ ಜುಜುಬಿ. ಅದೇನು ಮಹಾ? 10 ದಿವಸ ಭೀಷ್ಮರೇ ಕಸ್ಕೊಂಡಿದ್ರು ಯುದ್ಧದಲ್ಲಿ, ಇನ್ನು 6 ದಿವಸ ದ್ರೋಣರು, ಇನ್ನು 2 ದಿವಸ ಉಳಿದಿದ್ದು 18 ದಿವಸ ಆಗಿರ್ತಕ್ಕಂಥ ಯುದ್ಧ. ಮಹಾಭಾರತದ ಯುದ್ಧದ ಕೊನೆಯ ಘಟ್ಟ. ಪಾಪ ಧರ್ಮರಾಜನಿಗೆ ಕೃಷ್ಣನ ಹಣೆ ಬರ ಗೊತ್ತಿರಲಿಲ್ಲ. ಇದು ನಾವು ಹೇಳೋದಲ್ಲ, ಕೃಷ್ಣನ ಬೈಯೋರು. ಕೃಷ್ಣನ ಹಣೆ ಬರಹ ಗೊತ್ತಿಲ್ಲ, ಕಪಟ ಸರಿಯಾಗಿ ಮೊದಲೇ ಮನವರಿಕೆ ಆಗಿರಲಿಲ್ಲ. ಅದಕ್ಕೆ ಸುಳ್ಳು ಹೇಳಲಿಕ್ಕೆ ಇಷ್ಟಪಡಲಿಲ್ವೋ ಏನೋ ಅಂತ ನೀವು ವಾದಿಸಬಹುದು. ಮೂರ್ಖರು ಕೆಲವೊಮ್ಮೆ ಈ ರೀತಿಯಾಗಿ ಆಲೋಚನೆ ಮಾಡೋ ವಿಷಯ ಇರುತ್ತೆ. ಧರ್ಮರಾಜ ರಾಜಸೂಯ ಯಾಗದಲ್ಲಿ ಕೃಷ್ಣನನ್ನು ಕರೆದು, ಅಂತ ಸತ್ಯನಿಷ್ಠನಾಗಿರ್ತಕ್ಕಂಥ ಧರ್ಮರಾಜನೇ ಕೃಷ್ಣನನ್ನ ಕರೆದು ಅಗ್ರ ಪೂಜೆ ಮಾಡಿದ್ದಾನೆ ಅಂದ ಮೇಲೆ ಅನ್ನೋದಕ್ಕೆ ಹೇಳ್ತಾ ನೀವೇನು ಹೇಳ್ತಾ ಇದ್ದೀರಿ? ಅವಾಗ ಅಶ್ವತ್ಥಾಮ ಹತಃ ಅಂತ ಹೇಳಲಿಕ್ಕೂ ಇಷ್ಟಪಡದೆ ಇರ್ತಕ್ಕಂತಹ ಧರ್ಮರಾಜನೇ ಮಾಡಿದ್ದಾನೆ ಅಂದ ಮೇಲೆ, ಹೌದಪ್ಪ, ರಾಜಸೂಯ ಯಾಗ ನಡೆದು ಅದೆಷ್ಟೋ ವರ್ಷಗಳಾದ್ಮೇಲೆ ತಾನೇ ಮಹಾಭಾರತ ಯುದ್ಧದ್ದು. ಆ ವಿಷಯನ ತಗೊಂಡು ಇಲ್ಲಿಗೆ ಯಾಕೆ ಜಂಟಿ ಮಾಡ್ತೇವೆ? ಕೆಲವೊಮ್ಮೆ ನಾವು ನಮ್ಮನೆಗೆ ಅತಿಥಿಗಳನ್ನು ಕರೆದು ಬಿಡ್ತೇವೆ. ವಂಚಗಾರರು,
ಮೋಸಗಾರರು, ಭ್ರಷ್ಟರು ಎಂದು ನಮಗೆ ತಿಳಿದಿರೋದಿಲ್ಲ. ಮನೆಗೆ ಕರಿತೀವಿ, ಕರೆದು ಅವ್ರಿಗೆ ಗಡದ್ದಾಗ ಊಟಕ್ಕೆ ಹಾಕ್ತೀವಿ, ಆತಿಥ್ಯ ಮಾಡ್ತೀವಿ, ಅವ್ರು ಬೇಕಾದ್ದನ್ನ ಕೇಳಿದ್ದೆಲ್ಲ ಕೊಟ್ಟು ಬಿಡ್ತೀವಿ. ಗ್ರಹಚಾರ ಅಷ್ಟೆಲ್ಲ ತಗೊಂಡು ಅವ್ರು ಹೋಗಿದ್ದೆ ಅದಕ್ಕೆ ಕಳ್ಳು ಕುಡಿಯಕ್ಕೆ ಹೋಗಿದ್ದು. ಮೊದಲೇ ನಮಗೆ ಗೊತ್ತಿರಲಿಲ್ಲ ಅವರ ಆಚಾರವಂತರು, ಪ್ರಾಮಾಣಿಕರು ಎಂದು ಏನೇನೋ ತಿಳ್ಕೊಂಡು ನಾವು ಮೋಸ ಹೋಗ್ಬಿಟ್ವಿ. ಆದರೆ ಸನ್ಮಾನನೂ ಮಾಡಿದೀವಿ ಅವ್ರಿಗೆ. ಅತಿಥಿ ದೇವೋ ಭವ ಅಂತ ಸನ್ಮಾನ ಮಾಡಿದ್ವಿ. ಆಮೇಲೆ ತಿಳಿತು ಆಚಾರಹೀನರು ಅಂತ, ನಯವಂಚಕರು ಅಂತ, ಕಾಮುಕರು ಅಂತ, ಮಾಂಸಭಕ್ಷಕರು ಅಂತ, ಕುಡುಕರು ಅಂತ ತಿಳಿದದ್ದು. ಹೌದಾ ಅಂತ ನೀವೆಲ್ಲ ಪ್ಲೇಟ್ ತಿರುಗಿಸ್ತೀರಲ್ಲ. ಹಾಗೆ ಧರ್ಮರಾಜ ಪಾಪ ಯಾಗದ ಕಾಲದಲ್ಲಿ ಕೃಷ್ಣ ಒಳ್ಳೆಯವನಿರ್ಬೋದು ಅಂತ ಮೋಸ ಹೋಗಿದ್ದಿರ್ಬೋದು. ಹಣೆ ಬರಹ ಗೊತ್ತಾದದ್ದು ಆಮೇಲೆ. ಏನು ಮಾಡೋದು? ನನಗೆ ಮಾತ್ರ ಕೃಷ್ಣನ ಮೋಸ ವಂಚನೆ ಗೊತ್ತಾಗಿದೆ. ಇನ್ನುಳಿದ ನನ್ನ ಇತರ ಸಹೋದರರಿಗೆ, ಅಣ್ಣ ತಮ್ಮಂದರಿಗೆ ಕೃಷ್ಣ ಕಾಮುಕ, ವಂಚಕ, ನಯವಂಚಕ, ಭ್ರಷ್ಟಾಚಾರಿ ಅಂತ ಗೊತ್ತಿಲ್ಲ. ಬಹಳ ನಂಬಿಬಿಟ್ಟಿದ್ದಾರೆ. ನಾನ್ಯಾಕೊಬ್ಬನೇ ಹೇಳಿ ಕೆಟ್ಟವನಾಗಬೇಕು ಅಂತ ಧರ್ಮರಾಜ ಸುಮ್ಮನಿದ್ದಿರಬಹುದೋ ಏನು. ಅದಕ್ಕೆ ಯುದ್ಧದ ಕಾಲದಲ್ಲಿ ಕೃಷ್ಣ ಅಶ್ವತ್ಥಾಮ ಹತಃ ಅಂತ ಹೇಳಲಿಕ್ಕೆ ಧರ್ಮರಾಜ ಒಪ್ಪಿಗೆ ನೀಡಿಲ್ದಿರಬಹುದು. ಬೇರೆ ಅಣ್ಣ ತಮ್ಮಂದಿರು ಅವ್ರಿಗೋಸ್ಕರ ಅಶ್ವತ್ಥಾಮ ಹತಃ ಕುಂಜರಹ ಅಂತ ಹಾಗೆ ವಿವರಿಸಿರಬಹುದು ಅಂತ ಕಾಣುತ್ತೆ. ಇದೆಲ್ಲ ಮೊದಲೇ ತಿಳಿದಿದ್ರೆ ಅಗ್ರ ಪೂಜೆಗೆ ಕೃಷ್ಣನನ್ನ ಧರ್ಮರಾಜ ಕರಿತಿರ್ಲಿಲ್ವ ಏನೋ ಎಂದು ಪರವಾದಿಗಳು, ಕೃಷ್ಣನನ್ನ ವಿರೋಧ ಮಾಡುವವರು ಹಾಗೆ ಹೇಳುವವರು ಇದ್ದಾರೆ. ಒಂದು ಪಕ್ಷ ಆ ಥರ ಮಾತಾಡಬಹುದೋ ಏನೋ. ವಿಷಯ ನಿಮ್ಗೆ ಅರ್ಥ ಆಗಿರ್ಬೇಕು ಅಂತ ಕಾಣುತ್ತೆ. ರಾಜಸೂಯ ಯಾಗ ಆಗಿದ್ ಮೊದಲು, ಆಮೇಲೆ ಯುದ್ಧದ ಕಾಲದಲ್ಲಿ ಅಶ್ವತ್ಥಾಮ ಹತಃ ಅಂತ ಹೇಳುವಂತ ಧರ್ಮರಾಜ ಹೇಳಿದಾಗ, ಕೃಷ್ಣ ಹೇಳಿದಾಗ ಧರ್ಮರಾಜ ಹೇಳಲಿಕ್ಕೆ ಇಷ್ಟಪಟ್ಟಿಲ್ಲ. ನೋಡಿ, ಇಂತಹ ಧರ್ಮನಿಷ್ಠನಾಗಿರ್ತಕ್ಕಂತಹ ಧರ್ಮರಾಜ ಅಗ್ರಪೂಜೆಯನ್ನು ಶ್ರೀಕೃಷ್ಣನಿಗೆ ಕೊಟ್ಟಿದ್ದಾನೆ ಅಂದ ಮೇಲೆ ಎಂತಹ ವ್ಯಕ್ತಿತ್ವ ಇರಬಹುದು ಅಂತ ನೀವೇನು ಕೃಷ್ಣಂಗೆ ಬಣ್ಣ ಹಚ್ಚಕ್ಕೆ ಹೋಗ್ಬೇಡಿ ಸ್ವಾಮಿ. ಯಾಕೆಂದ್ರೆ ಪಾಪ ಯುದ್ಧದ ಕಾಲದಲ್ಲಿ ಅವಾಗ ಗೊತ್ತಾಯ್ತು ಕೃಷ್ಣ ವಂಚಕ ಅಂತ, ನಯವಂಚಕ, ಕಾಮುಕ, ಕುಡುಕ, ಸುಳ್ಳು, ಆಚಾರ್ಯ ಅಂತ ಅವಾಗ ಗೊತ್ತಾಗಿದ್ದು, ಆಚಾರಹೀನ ಅಂತ. ಅದಕ್ಕೆ ಸುಳ್ಳು ಹೇಳಕ್ಕೆ ಇಷ್ಟಪಟ್ಟಿಲ್ದಿರ್ಬೋದು. ರಾಜಸೂಯ ಆದ ಕಾಲದಲ್ಲಿ ಗೊತ್ತಿರಲಿಲ್ಲ ಧರ್ಮರಾಜಂಗೆ, ಮಾಡಿದ್ದು ಇರ್ಬೋದು. ಆರಂಭದಲ್ಲಿ ಕೃಷ್ಣ ಮಾಡಿರ್ತಕ್ಕಂಥ ಕಳ್ಳತನ, ವ್ಯಭಿಚಾರ, ಕಾಮುಕತನ, ಸುಳ್ಳು, ತಗಾದೆ, ಢಂಬಾಚಾರ ಧರ್ಮರಾಜನಿಗೆ ಗೊತ್ತಿರಲಿಲ್ವಾ? ನಂತರ ಮಾಡಿದ್ದಕ್ಕಿಂತ ಹಿಂದೆ ಮಾಡಿದ್ದೆ ದೊಡ್ಡ ದೊಡ್ಡ ದೋಷ ಅಲ್ವಾ? ಅದು ಧರ್ಮರಾಜನ ತಲೆಯಲ್ಲಿ ಇಲ್ಲ. ಹಾಗಾದ್ರೆ ಒಂದು ಪಕ್ಷ ಅದು ಧರ್ಮರಾಜನ ತಲೆಯಲ್ಲಿ ಇದ್ದದ್ದೇ ನಿಜವಾಗಿದ್ರೆ, ಸರ್ವರಾಯರ ಸಭೆಯೊಳಗೆ ಕೃಷ್ಣನನ್ನ ಕಂಡ ತಕ್ಷಣ ಅವನು ಮಾಡಿರ್ತಕ್ಕಂಥ ಎಲ್ಲ ಕೆಟ್ಟ ಕೆಲಸಗಳು ಅವನ ಕಣ್ಣು ಮುಂದೆ ಬರಲಿಕ್ಕೇ ಬೇಕಾಗಿತ್ತು. ಕೃಷ್ಣನಿಗೆ ಅಗ್ರ ಪೂಜೆಯನ್ನ ಧರ್ಮರಾಜ ಬಡ ಪೆಟ್ಟಿಗೂ ಧರ್ಮರಾಜ ಒಪ್ಪಿಗೆ ಕೊಡ್ತಾ ಇರಲಿಲ್ಲ ಅಲ್ವಾ? ಕೃಷ್ಣ ಚಿಕ್ಕವನಿರುವಾಗಲೇ ಎಷ್ಟೆಲ್ಲ ಅವನ ಬಗ್ಗೆ ಗೊತ್ತಿದೆ. ಕೃಷ್ಣ ಅನ್ಯಾಯ ಮಾಡಿದ್ದಾನೆ ಎಂದು ಧರ್ಮರಾಜ ಪಟ್ಟಿ ಮಾಡಬಹುದಿತ್ತಲ್ಲ. ಅದಕ್ಕೆ ಹಿರಿಯರಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು ಅಗ್ರ ಪೂಜೆಯನ್ನ ಕೃಷ್ಣನಿಗೇ ಮಾಡು ಅಂತ ಹೇಳಿದರು. ಸಭೆಯಲ್ಲಿ ಗುಸು ಶುರುವಾಯಿತು. ಚರ್ಚೆ ಪ್ರಾರಂಭ ಆಯಿತು. ಏನು ಚರ್ಚೆ? ಅಗ್ರ ಪೂಜೆ ಕೃಷ್ಣನಿಗೆ ಶುರುವಾಯ್ತು ನೋಡಿ. ಗುಸು ಭೀಷ್ಮಾಚಾರ್ಯರು ಕರಮುಗಿದು ನಿಂತು, ಹೇ ಗೋವಿಂದ, ಗೋಪಾಲ ಕೃಷ್ಣ, ಯದುಕುಲ ನಂದನ, ಯಾದವ ಕುಲರಕ್ಷಕ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ, ನಿನಗೆ ಅಗ್ರ ಪೂಜೆಯನ್ನ ಕುಂತಿಯ ಜ್ಯೇಷ್ಠ ಪುತ್ರನಾಗಿರ್ತಕ್ಕಂತಹ ಕುರುಪತಿಯಾಗಿರ್ತಕ್ಕಂಥ ಧರ್ಮರಾಜ ಅಗ್ರ ಪೂಜೆಯನ್ನು ಮಾಡ್ತಾನೆ ಅಂತ ಸಭೆಯಲ್ಲಿ ಜೋರಾಗಿ ಹಣ್ಣು ಮುದುಕ ಅಂತ ಹೇಳಿ ನಡು ಬಗ್ಗಿರಲಿಲ್ಲ, ಕೈಕಾಲು ಅಲ್ಲಾಡ್ತಿರಲಿಲ್ಲ. ಯುವಕನಂತೆ ಕಾಣುವ ಭೀಷ್ಮಾಚಾರ್ಯರ ದಿಟ್ಟ ನಿಲುವು ಎಂಥದ್ದು! 500 ವರ್ಷದ ಮುದುಕ. ಆದರೆ ಅವನ ಬಾಡಿ, ಅವನ ವ್ಯವಸ್ಥೆ, ಅವನ ಗಂಭೀರತನವನ್ನು ನೋಡಿ ಸಭೆ ನಡೆಯಬೇಕಾಗ್ತಾ ಇತ್ತು. ಯಾಕಂದ್ರೆ ಅವ್ರ ಕೈಲೇ ಬೇಕಂತ ಹೇಳಿಸಿದ್ದು ಧರ್ಮರಾಜ ಏನಾದರೂ ಹೇಳಿದ್ರೆ ನಂಬ್ತಾ ಇದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ. ಭೀಷ್ಮಾಚಾರ್ಯ ಒಂದ್ಸಲ ಗುಡುಗು ಹಾಕಿದ್ರೆ
ಯಾರೂ ಕೂಡ ನಡಗಬೇಕು ಅಂತಹ ವ್ಯಕ್ತಿತ್ವ. ಒಳ್ಳೆ ರಜತದ ಗಡ್ಡ, ಬೆಳಗಿನ ಗಡ್ಡ, ಶಿಖ ಜಟ ಧಾರಿಯಾಗಿರ್ತಕ್ಕಂತಹ ಭೀಷ್ಮಾಚಾರ್ಯರು ಹೇಳ್ತಾರೆ, ರಾಜಸೂಯ ಯಾಗದಲ್ಲಿ ಎರಡಿದೆ. ಒಂದು ರಾಜಸೂಯ ಅಂತ ಒಂದಿದೆ, ಅಶ್ವಮೇಧ ಅಂತ ಎರಡು ವಿಷಯ ಬರುತ್ತಲ್ಲಿ. ರಾಜಸೂಯ ಯಾಗ, ಅಶ್ವಮೇಧ ಹವನ, ಎರಡು ವಿಷಯ ಬರುತ್ತೆ. ಎರಡು ಜೊತೆಗೆ ಸೇರಿ ಹೇಳೋದು, ಆದರೆ ಬೇರೆ ಬೇರೆ ಅದು. ರಾಜಸೂಯ ಅಂದರೆ ಏನು? ಮೊದಲು ಎಲ್ಲ ರಾಜರುಗಳನ್ನು ಸೋಲಿಸಿ ಎಲ್ಲ ರಾಜರುಗಳನ್ನು ಕಾಣಿಕೆ ತರುವಂತೆ ಮಾಡುವುದು. ಅವರನ್ನು ಸೋಲಿಸಬೇಕು, ಅವರ ಮಟ್ಟ ಹಾಕಬೇಕು, ಅವರಿಂದ ಕಪ್ಪ ಕಾಣಿಕೆಗಳನ್ನು ವಸೂಲಿ ಮಾಡಬೇಕು. ಅದಕ್ಕೇನು? ಸೂಯ, ಅವರನ್ನು ಹಿಂಡುವುದು, ರಾಜರನ್ನು ಹಿಂಡುವುದು, ಅವರ ಗರ್ವವನ್ನು, ಅವರ ಧರ್ಮ ಧ್ವಜವನ್ನು, ಅವರ ಪತಾಕೆಗಳನ್ನು ಅಲ್ಲಾಡಿಸೋದು, ಅವರನ್ನು ಮಟ್ಟ ಹಾಕೋದು. ಅದಕ್ಕೆ ರಾಜಸೂಯ ಅಂತ ಅರ್ಥ. ಇನ್ನೊಂದು ಉಂಟು ರಾಜಸೂಯ ಅಂದರೆ, ರಾಜ ಅಂದರೆ ಎಲ್ಲ ಬಳ್ಳಿಗಳಿಗೂ ಶ್ರೇಷ್ಠವಾಗಿರ್ತಕ್ಕಂಥ ರಾಜ ಅಂದರೆ ಯಾವುದು? ರಾಜ ಅಂದರೆ ಸಮಸ್ತ ಬಳ್ಳಿಗಳು ಗೊತ್ತಲ್ಲ, ಬಳ್ಳಿಗಳಿಗೆ ಒಡೆಯ ಸ್ಥಾನದಲ್ಲಿರ್ತಕ್ಕಂಥ ಒಂದು ಬಳ್ಳಿ ಇದೆ. ಅದು ಮೇರು ಪರ್ವತದಲ್ಲಿದೆ, ಹಿಮಾಲಯದ ಮೇರು ಪರ್ವತದಲ್ಲಿದೆ. ಅದಕ್ಕೆ ಸೋಮಲತೆ ಅಂತ ಹೇಳ್ತಾರೆ. ಲತೆ ಅಂದರೆ ಬಳ್ಳಿ, ಸೋಮ ಅಂದರೆ ಚಂದ್ರ, ಚಂದ್ರನ ಬಳ್ಳಿ ಅದು. ಆ ಸೋಮಲತೆಯನ್ನ ಸೂಯತೆ, ಹಿಂಡುವುದು. ರಾಜ ಅಂದ್ರೇನು? ಬಳ್ಳಿಗಳಿಗೆಲ್ಲ ರಾಜನಾಗಿರ್ತಕ್ಕಂತಹ, ಎಲ್ಲ ಬಳ್ಳಿಗಳಿಗೂ ರಾಜನ ಸ್ಥಾನದಲ್ಲಿ ಇರುವಂತಹ ಸೋಮಲತೆಯನ್ನ ಸೂಯತೆ, ಹಿಂಡುವುದು. ರಾಜಸೂಯ ಯಾಗ. ರಾಜ ಅಂದ್ರೆ ಸೋಮಲತೆ, ಸೂಯ ಅಂದ್ರೆ ಹಿಂಡುವುದು. ರಸವನ್ನು ಹಿಂಡಬೇಕು, ತೆಗಿಬೇಕು, ತೆಗೆದ ಮೇಲೆ ಅಗ್ನಿಗೆ ಆಹುತಿ ಕೊಡಬೇಕು. ಶೇಷ ಉಳಿದಿರ್ತಕ್ಕಂಥದ್ದನ್ನು ಅವನು ಪಾನ ಮಾಡಬೇಕು. ಅದನ್ನು ಆಹುತಿ ಕೊಟ್ಟು ಕೊನೆಗೆ ಅಶ್ವವನ್ನ ಮೇಧ ಮಾಡಬೇಕು, ಅಂದರೆ ವಧ ಮಾಡಬೇಕು. ನಾನು ಮೊದಲೇ ಹೇಳಿದ್ದೆ, ಹಿಂಸೆಯಲ್ಲಿ ಎರಡು ಪ್ರಕಾರ, ವಿಹಿತ ಹಿಂಸೆ, ವಿಹಿತ ಹಿಂಸೆ, ಅವಿಹಿತ ಹಿಂಸೆ ಅಂತ ಎರಡಿದೆ. ವಿಹಿತ ಅಂದರೆ ಧರ್ಮದಲ್ಲಿ ಈ ಹಿಂಸೆಯನ್ನು ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಇದರಿಂದ ತಪ್ಪು ಇಲ್ಲ. ಅವಿಹಿತ ಹಿಂಸೆಗಳನ್ನು ಹೇಳಿದೆ, ಸುಮ್ಮನೆ ನೊಣ ಹೊಡೆಯೋದು, ಸೊಳ್ಳೆ ಹೊಡೆಯೋದು, ಇವೆಲ್ಲ ಅವಿಹಿತ ಹಿಂಸೆ. ಈ ಅಶ್ವಮೇಧವನ್ನು ವಧೆ ಮಾಡುತ್ತಾರೆ. ಏನು? ಅಲ್ಲಿಗೆ ಮುಗೀತು ಅಶ್ವಮೇಧ ಯಾಗ. ರಾಜಸೂಯ, ರಾಜ ಅಂದರೆ ರಾಜರುಗಳನ್ನು ಹಿಂಡಿ ಸೋಲಿಸಿ, ಸೂಯ ಅವರ ಗರ್ವವನ್ನು ಭಂಗ ಮಾಡಿ, ಅವರನ್ನು ಕಪ್ಪ ಕಾಣಿಕೆಗಳನ್ನು ವಸೂಲಿ ಮಾಡಿ ಯಾಗ ಮಾಡೋದು ಒಂದು ಅರ್ಥ. ಇನ್ನು ನಿಜವಾದ ಅರ್ಥ ಯಾವುದು? ರಾಜ ಅಂದರೆ ಬಳ್ಳಿಗಲ್ಲಿಗಳೆಲ್ಲ ಒಡೆತನದಲ್ಲೇ, ಒಡೆಯ ಸ್ಥಾನದಲ್ಲಿರ್ತಕ್ಕಂಥ ಸೋಮಲತಾ ಎನ್ನುವ ಬಳ್ಳಿಯನ್ನು ಹಿಂಡುವುದು. ಸೂಯತೆ, ಹಿಂಡುವುದು. ಹಿಂಡಿದ ರಸವನ್ನು ತೆಗೆದು ಆಹುತಿ ಕೊಟ್ಟು ಉಳಿದದ್ದನ್ನು ತಾನು ಪಾನ ಮಾಡುವುದು. ಮಾಡಿ ನಂತರ ಅಶ್ವವನ್ನು ತಂದು ಅದನ್ನು ವಧೆ ಮಾಡಿ, ಮೇಧವನ್ನು ಮಾಡಿ ಯಜ್ಞವನ್ನು ಮಾಡುವುದು. ಅಲ್ಲಿಗೆ ಒಂದು ಅಶ್ವಮೇಧ ಆಯ್ತು. ಇದೊಂದು ಪುಕ್ಕಟ್ಟೆ ಒಂದು ದಿವಸ ಆಗೋ ಯಾಗ ಅಲ್ಲಪ್ಪ. ಪವಮಾನ ಹೋಮ ಮಾಡ್ತೀವಲ್ಲ, 1 ಗಂಟೆಲೋ ಅಥವಾ 2 ಗಂಟೆಲೋ ಮುಗಿಯತಕ್ಕಂಥ ಹೋಮವಲ್ಲ, ಹವನವಲ್ಲ, ಯಾಗವಲ್ಲ. ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡಿದ್ದಾರೆ. ಎಷ್ಟು ದಿವಸ? 1 ವರ್ಷ ಮಾಡಿದ್ದಾರೆ. ಇಂದ್ರಪ್ರಸ್ಥದಲ್ಲಿ ಮಾಡಿದ್ದಾರೆ 1 ವರ್ಷಗಳ ಕಾಲ. ಆಮೇಲೆ ಹಸ್ತಿನಾವತಿಗೆ ಬಂದ ಮೇಲೆ ಮತ್ತೊಮ್ಮೆ ಅಶ್ವಮೇಧ ಯಾಗವನ್ನ ರಾಜಸೂಯ ಅಶ್ವಮೇಧ ಯಾಗವನ್ನ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ? ಅಂದ್ರೆ ಒಬ್ಬೊಬ್ರು, ಅಂದ್ರೆ ಗಂಡ ಹೆಂಡತಿ ಸಂಕಲ್ಪಕ್ಕೆ ಕೂತಿದ್ದಾರೆ. 15 ವರ್ಷ ತಗೊಂಡಿದೆ ಯಾಗ ಮಾಡಲಿಕ್ಕೆ. ಯಾಕೆ? 5 ಜನ ಇರೋದು, ಒಬ್ಬೊಬ್ರು 3 ವರ್ಷ ಅಲ್ವಾ? 3 ಮೂರರಳೆ ಹಿಂಗೆ ತಗೊಂಡು 3 ಹಿಂಗೆ ತಗೊಂಡು 15 ವರ್ಷಗಳ ಕಾಲ ಯಾಗವನ್ನು ಮಾಡಿದ್ದಾರೆ. 1-2 ಗಂಟೆಯಲ್ಲಿ ಆಗುವಂತ ಯಾಗವೇ ಅಲ್ಲ, ಬಹಳಷ್ಟು ಸಮಯ ಈ ಯಾಗಕ್ಕೆ ಬೇಕಾಗುತ್ತೆ. ಈ ಯಾಗದಲ್ಲಿ
360 ಇಷ್ಟಿಗಳು ಅಂದರೆ ಪುಟ್ಟ ಬೇರೆ ಬೇರೆ ಅಂದರೆ ಅಶ್ವಮೇಧ ಯಾಗಕ್ಕೆ ಸಂಬಂಧಪಟ್ಟಂತಹ, ರಾಜಸೂಯಾಶ್ವಮೇಧ ಯಾಗಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಯಾಗಗಳ ಸಮಷ್ಟಿಗಳು ಸೇರಿ ಒಂದು ಯಾಗ ಆಗತ್ತೆ. ಅದಕ್ಕೆ ಅಶ್ವಮೇಧ ಯಾಗ ಅಂತ ಹೇಳ್ತಾರೆ. ಈ ಯಾಗದ ವಿಷಯವನ್ನು ಮತ್ತೆ ಪ್ರತ್ಯೇಕವಾಗಿ ಮಾತಾಡೋಣ, ಯಾಕೆಂದರೆ ತುಂಬ ವಿಚಾರಗಳು ಅಶ್ವಮೇಧ ಯಾಗದಲ್ಲಿ ಇದೆ. ಇಂತಹ ಅಶ್ವಮೇಧ ರಾಜಸೂಯ ಅಶ್ವಮೇಧವನ್ನು ನಾವು ಘಡದ್ದಾಗಿ ಇಂದ್ರಪ್ರಸ್ಥದಲ್ಲಿ ನಡೀತಾ ಇದೆ. ದೇವಾದಿ ದೇವತೆಗಳು, ಸಪ್ತ ಋಷಿಗಳು, ಯಾಗಕ್ಕೆ ಬಂದವರು ಅಂಥ ಇಂಥವರಲ್ಲ ರೇ. ಅದ್ಭುತವಾಗಿರ್ತಕ್ಕಂಥ ಯಾಗ ಸಂಕಲ್ಪಕ್ಕೆ ಕೂತಿದ್ದಾರೆ. ಪೂರ್ಣಾಹುತಿ ಆಗಬೇಕಲ್ವ? ಆ ಪೂರ್ಣಾಹುತಿ ಆಗುವ ಮೊದಲು ಆರಾಧನೆ ಅಂತ ಆಗಬೇಕು. ಆರಾಧನೆ ಅಂದ ತಕ್ಷಣ ನಮಗೆ ಗೊತ್ತಾಗೋದು ಒಂದೇ ಒಂದು, ಈ ಶ್ರಾವಣ ಮಾಸದಲ್ಲಿ ರಾಯರ ಆರಾಧನೆ ಅಂತ ಬರುತ್ತೆ. ಒಂದು ದಿವಸ ಪೂರ್ವಾರಾಧನೆ, ಒಂದು ದಿವಸ ಮಧ್ಯಾರಾಧನೆ, ಕಡೆಗೆ ಇನ್ನೊಂದು ಆರಾಧನೆ, ಪೂರ್ವ ಉತ್ತರ ಆರಾಧನೆ, ಆಮೇಲೆ ಒಂದು 4ನೇ ದಿವಸಕ್ಕೆ ಹಳದದ್ದು ಉಳಿದದ್ದೆಲ್ಲ ಸೇರಿಸಿ ಒಂದು ಪವಮಾನವಮ ಮಾಡಿ ಗಡದ್ದಾಗಿ ತಿಂದು ರಾಯರ ಮಠನೆಲ್ಲ ಖಾಲಿ ಮಾಡಿ ಅಲ್ಲಿರೋದನ್ನೆಲ್ಲ ಬಸ್ಕೊಂಡು ಹೋಗೋದು ಆರಾಧನೆ. ಆರಾಧನೆ ಕೊನೆಗೊಳ್ಳುವುದು ಸಮಾರಾಧನೆಯಲ್ಲಿ. ಆರಾಧನೆ ಅಂದರೆ ಅದು ಅರ್ಥ ಅಲ್ಲ. ಈ ಮಹಾಯಾಗಕ್ಕೆ ದುಡಿದಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೌರವವನ್ನು ಸಲ್ಲಿಸಬೇಕು. ನಮ್ಮಲ್ಲೆಲ್ಲ ಉಂಟಲ್ಲ, ಮದುವೆ ಮಾಡ್ತಾರೆ. ಇದು ಇಲ್ಲಿ ಏನು ಗೊತ್ತಿಲ್ಲ. ಮದುವೆ ಮಾಡುವಾಗ ಇನ್ನೇನು ಧಾರೆ ಎರಿಬೇಕು. ಧಾರೆ ಶುರುವಾಗತ್ತೆ. ಹೆಣ್ಣಿನ ಕೈಯನ್ನು ಗಂಡಿನ ಕೈಯಲ್ಲಿಟ್ಟು ಧಾರೆಯನ್ನು ಎರೆಯಬೇಕು. ಗಂಗಾಧಾರೆಯನ್ನು ಎರಿಬೇಕು. ಧಾರೆ ಎರಿಬೇಕಾದ್ರೆ ಮುಹೂರ್ತೋದಯವನ್ನು ಕೊಡಿ ಅಂತ ಪುರೋಹಿತರು ಕೇಳ್ತಾರೆ. ಮುಹೂರ್ತದ ಉದಯವನ್ನು ಕೊಡಿ ಅಂತ ಕೇಳ್ತಾರೆ ಪುರೋಹಿತರು. ಹೇಳಿಸ್ತಾರೆ, ಮುಹೂರ್ತೋದಯ ಕೊಡಿ ಅಂದರೆ ಅಲ್ಲಿರೋ ಬ್ರಾಹ್ಮಣರೆಲ್ಲ ಇರ್ತಾರಲ್ಲ, ಕೈಗೇನಾದರೂ ಸ್ವಲ್ಪ ದಕ್ಷಿಣೆ ಕೊಡ್ರಿ ಅಂತ ಅರ್ಥ. ಇಡೀ ಕಾರ್ಯಕ್ರಮ ಮುಂದುವರೆಸೋದು ಅಂತ ಅರ್ಥ. ಯಾವುದು? ಬ್ರಾಹ್ಮಣರ ಪಾದ ಪಾಂಸವ, ಅವರ ಬ್ರಾಹ್ಮಣರ ಪಾದ ಪೂಜೆ ಮಾಡಿದ ಮೇಲೆ ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ಅವರನ್ನು ಸಂತೃಪ್ತಿಪಡಿಸಿ ಭೂಸುರಾರಾಧನೆಯನ್ನು ಮಾಡಿದ ಮೇಲೇನೇ ಕಾರ್ಯಕ್ರಮ ಆರಂಭದಲ್ಲಿಯೂ ಕೂಡ ಒಂದು ಬ್ರಾಹ್ಮಣ ಪೂಜೆ ಆಗಲಿಕ್ಕೆ ಬೇಕು. ಬ್ರಹ್ಮ ಪೂಜೆ ಎಂದಾಗಬೇಕು. ಅದೇ ರೀತಿ ಅಶ್ವಮೇಧ ಯಾಗದಲ್ಲಿ ಪೂರ್ಣಾಹುತಿಯ ಪೂರ್ವದಲ್ಲಿ, ಪೂರ್ಣಾಹುತಿ ಆಗೋದಕ್ಕಿಂತ ಮುಂಚೆ ಒಂದು ಪೂಜೆ ಆಗಬೇಕು. ಯಾರ್ಯಾರಿಗೆ ಪೂಜೆ ಆಗಬೇಕು? 6 ವರ್ಗದ ಜನಕ್ಕೆ ಪೂಜೆ ಆಗಬೇಕು. ಏನು ಹೇಳಿ? 6 ಜನಕ್ಕೆ. 6 8 ಆಗಬಾರ್ದ? 9 ಆಗಬಾರ್ದ? 10 ಅಲ್ಲ, 100 ಆಗ್ಬೋದು ಬಿಡಿ. ನಿನ್ನ ಹತ್ರ ಸಂಪತ್ತು ಎಷ್ಟಿದೆಯೋ ಅಷ್ಟು ಹಂಚಲಿಕ್ಕಿದ್ರೆ 1000 ಜನಕ್ಕೂ ನೀನು ಪಾದ ಪೂಜೆ ಮಾಡಿದ್ರೆ ಏನೂ ತಪ್ಪಿಲ್ಲ. ಅಧಿಕಸ್ಯ ಅಧಿಕಮಲಂ ಅಂತ ಹೇಳ್ತಾರೆ. ಆದರೆ ಅಲ್ಲಿ ನೇಮ ಇರೋದು 6. ನಮ್ಮ ಶರೀರದಲ್ಲೂ ಇರೋದು 6: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞೆ. ಈ 6 ಹಾರುವಂಥ ಯೋಗ್ಯತೆಯನ್ನು ತಂದುಕೊಡುವಂಥ. ಇನ್ನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವು 6. ಇದನ್ನು ಅಳಿಬೇಕಲ್ವಾ? ಇದು ಯಾರು 6 ರೀತಿಯ ಜನ ಅಂದರೆ ಯಾರು? 6 ರೀತಿಯ ಜನ ಆಚಾರ್ಯರು ಅಂತಿರ್ತಾರೆ. ಆಚಾರ್ಯರ ಗುಂಪಿನಲ್ಲಿ ಒಬ್ಬನಿಗೆ ಒಂದು 10 ಜನ ಆಚಾರ್ಯರಿರ್ಬೋದು. ಆಚಾರು ಅಲ್ಲ, ಆಚಾರು ಈಚಾರು ಹಿತ್ಲು ಕಡೆ ಪರಾರು ಅವರಲ್ಲ, ಆಚಾರ್ಯರು. ಆಚಾರ್ಯರ ಗುಂಪಿನಲ್ಲಿ ಒಬ್ಬನಿಗೆ ಋತ್ವಿಜರ ಗುಂಪಿನಲ್ಲಿ ಋತ್ವಿಜರೊಂದು 10 ಜನ ಇರ್ತಾರೆ. ಅವರಲ್ಲಿ ಯಾರಾದರೂ ಪ್ರಧಾನನಿಗೆ ಈ ಶಬ್ದಗಳ ಅರ್ಥ, ಆಚಾರ್ಯ ಅಂದ್ರೇನು, ಋತ್ವಿಕ ಅಂದ್ರೇನು, ಉಪಾಧ್ಯಾಯ ಅಂದ್ರೇನು, ದೀಕ್ಷಿತ ಅಂದ್ರೇನು, ಭಟ್ಟ ಅಂದ್ರೇನು, ಇದನ್ನು ಮುಂದೆ ವಿಚಾರ. ಆಮೇಲೆ ಐತಾಳ್ರು ಅಂತಾರೆ. ಐತಾಳ್ರು ಅಂದರೆ ಬೇತಾಳ್ರು ಅಂತ ಅರ್ಥ ಅಲ್ಲ, ಅಹಿತಾನಲರು ಅಂತ. ಅಹಿತ ಅನಲರು, ಅಗ್ನಿಯನ್ನು ಉಪಾಸನೆ ಮಾಡುವರು. ಭಾಷ್ಯಂ ವಿದೋಹೋ ಭಟ್ಟ, ಭಾಷ್ಯವನ್ನು ಚೆನ್ನಾಗಿ ಅಧ್ಯಯನ ಮಾಡಿದವರಿಗೆ ಭಟ್ಟ ಅಂತ ಹೇಳ್ತಾರೆ. ದೀಕ್ಷಿತರು, ದೀಕ್ಷಿತ ಸನ್ ಅಂದರೆ ಸೋಮಯಾಗಗಳಲ್ಲೆಲ್ಲ ಮೊದಲು ಮಾಂಸಭಕ್ಷಕ, ಅದರ ಶಿಷ್ಟವನ್ನು
ಅವನು ಮೊದಲು ಭಕ್ಷಣೆ ಮಾಡ್ತಾನೆ ಅಂಥವನಿಗೆ ದೀಕ್ಷಿತ ಅಂತ ಹೇಳ್ತಾರೆ. ಆಚಾರ್ಯ ಒಂದು, ಈ 6 ಜನದ ಹೆಸರು ಹೇಳ್ತೀನಿ ನಾನು. ಒಬ್ಬ ಆಚಾರ್ಯ, ಇನ್ನೊಬ್ಬ ಋತ್ವಿಕ್, ಇನ್ನೊಬ್ಬ ಗುರು, ಇನ್ನೊಬ್ಬ ಸ್ನಾತಕ, ಮತ್ತೊಬ್ಬ ಪ್ರಿಯ. ಪ್ರಿಯ ಅಂದರೆ ಪ್ರೇಮಿ ಅಂತ ಅರ್ಥ ಅಲ್ಲ. ಇಷ್ಟನಾದವ, ಅನಿಷ್ಟನಾದವ ಅಲ್ಲ, ಕಡೆಯವ ರಾಜ. ಗೊತ್ತಾಯ್ತಲ್ಲ? ಒಬ್ಬ ಮೊದಲನೆಯವ ಆಚಾರ್ಯ, ಎರಡನೆಯವ ಋತ್ವಿಕ್, ಮೂರನೆಯವ ಗುರು, ನಾಲ್ಕನೆಯವ ಸ್ನಾತಕ, ಐದನೆಯವ ಪ್ರಿಯ, ಆರನೆಯವ ರಾಜ. ಅಲ್ಲಿ ಆಚಾರ್ಯರ ಗುಂಪೇ ಇದೆ, ಋತ್ವಿಕರ ಗುಂಪುಗಳೇ ಇದೆ, ಒಂದಿಬ್ರು ಬಂದಿಲ್ಲ. ಯಾಕೆಂದ್ರೆ ರಾಜಸೂಯಾಗ ಅಂದ್ರೆ ಏನ್ರಿ ಅಂತ ಸಣ್ಣ ಪುಟ್ಟ ಯಾಗ ಅಲ್ಲ, ಅದನ್ನ ಯಾರು ಮಾಡೋಕ್ಕಾಗಲ್ಲ. ಈಗ ಮೊನ್ನೆ ಕೆಲವರೆಲ್ಲ ಇದು ಸೋಮಯಾಗ, ಆಮೇಲೆ ಅಶ್ವಮೇಧ ಯಾಗ, ಏನೇನೇನೇನೋ ಮಾಡಿ ಕಾಂಟ್ರವರ್ಸಿ ಮಾಡ್ಕೋತಾ ಇದ್ದಾರೆ. ಅದು ನಿಜವಾದ ಯಾಗಗಳಲ್ಲ, ಅದ ಯಾಗದ ವಿಷಯಗಳೇ ಅತಿ ಅದ್ಭುತವಾಗಿರ್ತಕ್ಕಂಥದ್ದು. ಈಗ ಅಂಥ ಯಾಗವನ್ನು ಮಾಡುವವರು ಒಂದಿಷ್ಟು ಮತ್ತೂರಿನ ಜನರಿದ್ದಾರೆ, ಮತ್ತೊಂದಿಷ್ಟು ಗೋಕರ್ಣದಲ್ಲಿ ಜೋಗಳೇಕರಂತ ಕೆಲವು ಗುಂಪುಗಳಿದ್ದಾರೆ, ಮಹಾರಾಷ್ಟ್ರದಲ್ಲೂ ಇದ್ದಾರೆ, ತಮಿಳುನಾಡಿನಲ್ಲೂ ಇದ್ದಾರೆ. ದೊಡ್ಡ ದೊಡ್ಡ ಯಾಗ ಮಾಡುವರಿದ್ದಾರೆ, ಮಾಡಿಸುವವರು ಇಲ್ಲ ಅಷ್ಟೆ. ಯಾಗ ಮಾಡ್ಲಿಕ್ಕೆ ಜನ ಇದೆ, ಮಾಡಿಸೋದು ಬೇಕಲ್ಲ ಅಲ್ವಾ? ಯಾಗ ಯಾರಿಗೆ ಬೇಕಾಗಿದೆ? ಯಾಗ ಯಾತಕ್ಕೆ ಬೇಡ? ಭೋಗ ಬೇಕಾಗಿದೆ. ಭೋಗಕ್ಕೆ ಯೋಗ ಇಲ್ಲ, ಭೋಗಕ್ಕೆ ಯೋಗ ಕೊಡುವುದು ಯಾಗ. ನೋಡಿ ಎಷ್ಟು ಚೆನ್ನಾಗಿದೆ. ಭೋಗ ಅಷ್ಟೇ ಬೇಕು ನಮಗೆ, ಅದೇನೋ ಸಂಭೋಗ, ಯಾವ ಭೋಗ ಬೇಕು, ಭೋಗ ಕೊಡುವುದು ಯಾವುದು? ಯಾಗ. ಯಾಗ ಮಾಡುವಕ್ಕೆ ಒಂದು ಯೋಗ ಬೇಕು. ಯಾಗಕ್ಕೆ ಯೋಗ ಕೂಡಿದ ಮೇಲೆ ಯಾಗ ಆದ ಮೇಲೆ ಭೋಗ. ಅದನ್ನೇ ಗೀತಾ ಹೇಳ್ತಿದೆ. ಯಜ್ಞಾತ್ ಭವತಿ ಪರ್ಜನ್ಯಾತ್ ಅನ್ನ ಸಂಭವ. ಯಜ್ಞದಿಂದ ಪರ್ಜನ್ಯ, ಮಳೆ ಉಂಟಾಗತ್ತೆ. ಸುಮ್ಮನೆ ಮಳೆ ಬಂದರೆ ಪ್ರವಾಹ ಕೊಚ್ಕೊಂಡು ಊರೆಲ್ಲ ಕಿತ್ಕೊಂಡು ಹೋಗುತ್ತೆ, ಮಠ ಬಾಗಿಲು ಮನೆ ಹರ್ಕೊಂಡು ಹೋಗುತ್ತೆ. ಯಾಗದ ಅವಸಾನದಲ್ಲಿ ಅದರಿಂದ ಆಗ್ತಕ್ಕಂಥ ಪೂರ್ಣಾಹುತಿಯಿಂದ ಧೂಮ ಏನು ಆಕಾಶಕ್ಕೆ ಅಡರುತ್ತಲ್ಲ, ಅದರಿಂದ ದೇವತೆಗಳು ಸಂತೃಪ್ತರಾಗಿ ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ, ಈಶಾನಾದಿ ದೇವತೆಗಳು, ಅಂತರ್ಯಾಮಿ ದೇವತೆಗಳು ಕಡೆಗೆ ಅದು ನಾರಾಯಣನನ್ನೇ ಸೇರುವುದು. ಯಾಕೆ ಹೇಳಿ? ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ. ಆಕಾಶದಿಂದ ಪತಿತಂ ಬಿದ್ದಿರ್ತಕ್ಕಂತಹ ತೋಯಂ ಮಳೆ ನೀರು ಯಥಾ ಯಾವ ರೀತಿಯಾಗಿ ಗಚ್ಚತಿ ಹೋಗುತ್ತದೆ. ಸಮುದ್ರಂ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಆಕಾಶದಿಂದ ಬಿದ್ದಿರ್ತಕ್ಕಂತಹ ಮಳೆಯ ಹನಿಗಳು ಎಲ್ಲಿಗೆ ಹೋಗುತ್ತದೆ? ನಮ್ಮ ಮನೆ ಮುಂದೆ ಮೊದಲು ಚರಂಡಿನೋ ಘಟರೋ ಸೇರ್ಕೊಳ್ಳುತ್ತೆ, ಆಮೇಲೆ ನಮ್ಮ ಊರು ಕೆರೆ ಸೇರ್ಕೊಳ್ಳುತ್ತೆ, ನಮ್ಮ ಊರಿನ ಕೆರೆ ಆ ನದಿಯನ್ನು ಸೇರ್ಕೊಳ್ಳುತ್ತೆ, ಆ ನದಿ ಮತ್ತೊಂದು ನದಿಯನ್ನು ಸೇರುತ್ತೆ, ನದಿಗೆ ನದಿ ಸೇರಿ ಕಡೆಗೆ ಸಾಗರವನ್ನೇ ಸೇರುತ್ತಲ್ವಾ? ಸರ್ವದೇವ ನಮಸ್ಕಾರ. ಯಾವ ದೇವತೆಗಳಿಗೆ ಯಾವ ಭಾವದಿಂದಲೂ ಹೇಗೆ ಬೇಕಾದರೂ ನೀ ನಮಸ್ಕಾರ ಮಾಡು, ಅದು ಕೇಶವಂ ಪ್ರತಿಗಚ್ಚತಿ. ಪರಬ್ರಹ್ಮ ಸ್ವರೂಪಿಯಾದ ಕೇಶವನಿಗೆ ಹೋಗತ್ತೆ. ಕೇಶವ ಅಲ್ಲ, ಅದಕ್ಕೆ ಬೇರೆ ಅರ್ಥ ಇದೆ. ಕ ಈಶ ಅಂತ. ಕ ಈಶ, ಕೇಶ, ಕೆ ಪ್ಲಸ್ ಶವ. ಕಪ್ಪೆ ಒಬ್ಬಲು ಇದ್ದಂಗಿದು. ಕಪ್ಪೆ ಕಪ್ಪೆಲುಬು ಅಂತ ಹೇಳಬೇಕು. ಕಪ್ಪೆ ಪ್ಲಸ್ ಎಲುಬು, ಕಪ್ಪೆಲುಬು ಅನ್ಬೇಕು. ಯಾವುದೋ ಮೇಡಮ್ ಹೇಳ್ಕೊಡ್ತಿದ್ದು, ಆ ಪಾಪ ಹುಡುಗಂಗೆ ಹೇಳಕ್ಕೆ ಬರಲ್ಲ. ಕಪ್ಪೆಲುಬು ಅನ್ನೋಕ್ಕೆ ಕಪ್ಪೆಲುಬು, ಕಪ್ಪೆ ಎಬಲು ಅಂತಿದ್ದ ಅವನು. ಅವಳು ಏನು ಮಾಡ್ತಿದ್ಲು ಪಾಪ ಜಾಣೆ? ಕಪ್ಪೆ ಪ್ಲಸ್ ಲುಬು ಅಂತ ಹೇಳ್ಕೊಡ್ತಿದ್ಲಿ ಅವಳು. ಇದ್ಯಾವ ಥರ ಸಂಧಿ ಸಮಾಸವ್ರಿ? ಇದು ಸವರ್ಣ ದೀರ್ಘ ಸಂಧಿನ, ಹೆಣ್ ಸಂಧಿನ, ಗುಣ್ ಸಂಧಿನ, ಅದೇ ನಪುಂಸಕ ಸಂಧಿನ ರೀ. ಕಪ್ಪೆ
ಪ್ಲಸ್ ಎಲುಬು. ಕಪ್ಪೆಲುಬು. ಪಾಪ ಕಪ್ಪೆಲುಬು ಅನ್ನಕ್ಕೆ ಬರಲ್ಲ ಅವ್ಳಿಗೆ. ಕಪ್ಪೆಲುಬು, ಕಪ್ಪೆಲುಬು, ಕಪ್ಪೆ ಯಬಲು ಅಂದ್ಬಿಡ್ತಿದ್ದ ಅವನು. ಕಪ್ಪೆ ಯಬಲು ಯಬಲು ಅಂತ. ಅವಳು ಮುಂದೆ ಏನು ಮಾಡಲ್ಲ ಮೇಡಮ್ ಅಂದರೆ ಕಪ್ಪೆ ಲುಬು, ಕಪ್ಪೆ ಲುಬು. ಕಪ್ಪೆಲುಬು ಹೆಂಗಾಗತ್ತೆ ಇದು? ಕಪ್ಪೆ ಲುಬು ಕಪ್ಪೆಲುಬು ಆಗತ್ತ? ಕಪ್ಪೆ ಪ್ಲಸ್ ಎಲುಬು ಆಗ್ಬೇಕಲ್ವ, ಕಪ್ಪೆ ಲುಬು ಅದಂಗ. ಹಾಗಲ್ಲ ಇದು. ಅದನ್ನು ಅರ್ಥ ಹಾಗೆ ಮಾಡಬಾರ್ದು. ಇಂತಹ ಯಾಗದಲ್ಲಿ ಇಂತಹ 6 ವರ್ಗದ ಜನಕ್ಕೆ ನಾವು ಪೂಜೆ ಮಾಡಬೇಕು. ಮೊದಲನೆಯವನು ಆಚಾರ್ಯ, ಎರಡನೆಯವನು ಋತ್ವಿಕ, ಮೂರನೆಯವನು ಗುರು, ನಾಲ್ಕನೆಯವನು ಸ್ನಾತಕ, ಐದನೆಯವನು ಪ್ರಿಯ, ಆರನೆಯವನು ರಾಜ. ಆಚಾರ್ಯರ ಅನೇಕ ಗುಂಪುಗಳಿದೆ. ಗುರುಗಳ ಗುಂಪುಂಟು, ಸ್ನಾತಕರಗಳ ಗುಂಪುಂಟು, ಇಷ್ಟರಾದವರ ಗುಂಪುಂಟು, ರಾಜರ ಗುಂಪುಂಟು. ಈ ಗುಂಪುಗಳಲ್ಲಿ ಪ್ರಧಾನನಾದವನನ್ನ ಆರಿಸಿ ಅವನಿಗೆ ಮೊದಲು ಪೂಜೆ ಮಾಡಬೇಕು, ನಂತರ ಪೂರ್ಣಾಹುತಿ ಮಾಡಲಿಕ್ಕೆ ತೊಡಗಬೇಕು. ಇದು ರಾಜಸೂಯ ಅಶ್ವಮೇಧ ಯಾಗದಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು. ತುಂಬ ಜನಕ್ಕೆ ಅರ್ಥ ಆಗಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಈ ಪೂರ್ಣಾಹುತಿಗೆ ಮೊದಲು ಮಾಡುವ ಒಂದು ಪೂಜೆ ಇದೆ, ಅದಕ್ಕೆ ಅಗ್ರ ಪೂಜೆ ಅಂತ ಹೇಳ್ತಾರೆ. ಈಗೆಲ್ಲ ಮ್ಯಾಚ್ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಯಾವುದೇ ಹೋಮ ಆಗಬೇಕಾದ್ರೆ 1 ವರ್ಷಕ್ಕೋ 2 ವರ್ಷಕ್ಕೋ ಮುಂಚೆನೇ ನನಗೆ ಅಗ್ರ ಪೂಜೆ ಮಾಡಬೇಕು, ಹಾಗಾದರೆ ಯಾಗಕ್ಕೆ ನನ್ನ ಗುಂಪನ್ನು ಕರ್ಕೊಂಡು ಬರ್ತೀನಿ ಇಲ್ಲದ ಅನ್ಬೋದು. ಮ್ಯಾಚ್ ಫಿಕ್ಸ್, ಯಾರು ಗೆಲ್ಲಬೇಕು ಸ್ಟಾರ್ಟಿಂಗೇ ದುಡ್ಡು ಕಾಸು ಕೊಟ್ಕೊಂಡು ವ್ಯವಸ್ಥೆ ಆಗೋಗಿರುತ್ತೆ. ಇವಾಗ ಮಾಡೋದು ಇಂಥ ಅಗ್ರ ಪೂಜೆಗಳು. ಹಿಂದೆ ಹಾಗಲ್ಲ, ಆ ಕ್ಷಣದಲ್ಲಿ ಅಲ್ಲಿ ನಿಂತಿರಬೇಕು. ಭಗವಂತ ಅವರಲ್ಲಿ ಏನು ಪ್ರೇರಣೆ ಮಾಡ್ತಾನೆ ಅವ್ರು ಹೀಗೆ ನೋಡ್ತಾರೆ. ಸಭೆಯಲ್ಲಿ ನೋಡಿದಾಗ ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ ಅಂತ ಕರೀತಾರೆ. ಅಂತಹ ವಾತಾವರಣ ಈಗ ನಿರ್ಮಾಣವಾಗಿದೆ. ಪೂರ್ಣಾಹುತಿಯ ನಂತರ ಅದಕ್ಕಿಂತ ಮೊದಲು ಒಂದು ಕಾರ್ಯಕ್ರಮ ಇದೆ. ಯಾಗಕ್ಕೆ ಸಂಕಲ್ಪದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಸತಿಪತಿಗಳು ಅವರಿಗೆ ಒಂದು ಕಲಶದ ಅಭಿಷೇಕವಾಗಬೇಕು. ಈಗ ಯಾಕೆ ಕೂತಿದ್ದಾರೆ ಅವರು ಗಂಡ ಹೆಂಡತಿ, ಇನ್ನು ಪೂರ್ಣಾಹುತಿ ಮಾಡಬೇಕು. ಪೂರ್ಣಾಹುತಿಗೆ ಮುಂಚೆ ಅಗ್ರ ಪೂಜೆ ಮಾಡಬೇಕು. ಅಗ್ರ ಪೂಜೆಗೆ ಮುಂಚೆ ಒಂದು ಕಾರ್ಯಕ್ರಮ ಇದೆ. ಅದು ಯಾವುದು ಅಂದರೆ ಆ ಸತಿಪತಿಗಳು ಯಾರ್ಯಾರು ಕೂತಿದಾರಲ್ಲ ಅವರಿಗೆ ಕಲಶಾಭಿಷೇಕ ಆಗಬೇಕು. ಆ ಕಲಶದಲ್ಲಿ ಏನಿರುತ್ತೆ? ಆ ಕಲಶದಲ್ಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಕೃಷ್ಣವೇಣಿ ವೇಣುಕ ತುಂಗಭದ್ರ ಮಲಾಪಹಾರಿಣಿ ಕಾವೇರಿ ಕಪಿಲ ಕೌಂಡಿನಿ ಘೃತಮಾಲ ವಿಪಾಶದಾಪಿನಿ ಪೂರ್ಣಿಮಾ ತಾಮ್ರಪರ್ಣಿ ನೇತ್ರಾವತಿ ವೇದಾವತಿ ಕೌಶಕಿ ಗಂಡಕಿ ಗೋಮುಖಿ ಪುಣ್ಯಧ ಕುಮಾರಧಾರ ಸುವರ್ಣ ಪಯಸ್ವಿನಿ ಶುಕ್ತಿಮತಿ ಚಕ್ಷುಷ್ಮತಿ ಪಾಪನಾಶಿನಿ. ಎಲ್ಲ ನದಿಗಳಿಗೂ ಹೋಗಿ ಸಂಕಲ್ಪ ಪೂರಿತವಾಗಿ ಆ ಜಲವನ್ನು ತಂದು ಚಿನ್ನದ ಕುಂಭದಲ್ಲಿ ಇರಿಸಿ ಆ ಚಿನ್ನದ ಕುಂಭಕ್ಕೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ವರ್ಣನ ಮಂತ್ರಗಳನ್ನು ಹೇಳಿ, ಎಲ್ಲ ವೇದ ಮಂತ್ರಗಳನ್ನು ಹೇಳಿ, ಸ್ವಾದಿಷ್ಟಗ್ಯ ಮದಿಷ್ಟಗ್ಯಾಪವ ಸ್ವಸೋ ಮಧಾರಾಗ ಇಂದ್ರ ಯಪ್ಪಾತ ವೇಷತಃ ರಕ್ಷೋಹ ವಿಶ್ವಶಷಣಿ ಅಭಿಯೋ ನಿಮಯೋ ಹತಂ ದೃಢ ಸದಸ್ತಮಾದಾತ ಪರಿಬೋಧಾತಾಮೋ ಭವ ಅಂಹಿಷ್ಟೋ ಪ್ರತ್ರಹಂತಾಮಹ. ಎಲ್ಲ ಪವಮಾನ ಸೂಕ್ತಗಳನ್ನು, ಪುರುಷ ಸೂಕ್ತಗಳನ್ನು, ಶ್ರೀ ಸೂಕ್ತಗಳನ್ನು, ಮತ್ತೆ ವರ್ಣ ಮಂತ್ರಗಳನ್ನು, ಉದಕ ಮಂತ್ರಗಳನ್ನು ಎಲ್ಲವನ್ನು ಹೇಳಿ 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 ಆ ನೀರನ್ನು ಮೊದಲೇ ಆ ನದಿಗಳು ಪವಿತ್ರ. ಆ ಪವಿತ್ರಕ್ಕೆ ಮಂತ್ರದ ಪಾವಿತ್ರ್ಯ, ಮಂತ್ರದ ಪಾವಿತ್ರ್ಯದೊಳಗೆ ಅನುಸಂಧಾನ ಎಷ್ಟೆಲ್ಲ ಮಾಡಬೇಕು ಗೊತ್ತಾ? ಗಂಗಾದೇವಿ ಜಡವಾದ ನೀರು, ಅದರಲ್ಲಿ ಗಂಗಾದೇವಿ ಕಾಣ್ತಾ ಇದ್ದಾಳೆ, ಅವಳಲ್ಲಿ ಮತ್ತೆ ಪ್ರಾಣತತ್ವಕ್ಕೆ ಹೋಗಬೇಕು. ಆ ಪ್ರಾಣತತ್ವದಲ್ಲಿ ಮತ್ತೊಬ್ಬ ದೇವತೆ ಇದ್ದಾನೆ, ಅವನನ್ನು ಸ್ಮರಣೆ ಮಾಡಬೇಕು. ಆ ಪ್ರಾಣಾಂತರ್ಯಾಮಿಯಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ರೂಪ ಅವಳಲ್ಲಿ ಯಾವ ರೀತಿಯಾಗಿದೆ, ಇದಕ್ಕೆ ಬಿಂಬ ಪ್ರತಿಬಿಂಬ ರೂಪ ಅಂತ ಹೇಳ್ತಾರೆ. ಇದನ್ನೆಲ್ಲ ಚಿಂತನೆ ಮಾಡಿ ಸಮಸ್ತ ನದಿಗಳ ನೀರನ್ನು ತಂದು ಆ ಕಲಶದಲ್ಲಿ ಇರಿಸಿದ್ದರು. ಅದೇನ್ರಿ ನದಿಗಳು ಅಂದ್ರಿ?
ನದಿಗಳು ಅಂದರೆ ಈಕಾರ ಅಂತ ಸ್ತ್ರೀಲಿಂಗ, ನದ ಅಂದರೆ ಅಕಾರ ಅಂತ ಪುಲ್ಲಿಂಗ. ಅಕಾರ ಅಂತ, ಇಕಾರ ಅಂತ ಅಂತ ಬರುತ್ತೆ ನೋಡಿ. ಈ ಪ್ರವಚನ ಸ್ವಲ್ಪ ಬೇಜಾರಾಗ್ಬೋದು, ಆದರೆ ಏನು ಮಾಡೋಕ್ಕಾಗಲ್ಲ, ಕೇಳ್ಕೊಳ್ಳಿ. ಅಕಾರ ಅಂತ ಪುಲ್ಲಿಂಗ ಅಂದ್ರೇನು? ರಾಮಃ, ರಾಮಃ ಲಾಸ್ಟಿಗೆ ಏನು ಬಂತು? ಅ ಬಂತು. ಅಂತ ಕಡೆಗೆ ಅ ಅಂತ ಬಂದರೆ ಅದು ಪುಲ್ಲಿಂಗ. ಇಕಾರ ಅಂತ ಸ್ತ್ರೀಲಿಂಗ, ಗೌರಿ ಈ ಬಂತು ನೋಡಿ. ಲಕ್ಷ್ಮಿ ಈ ಬಂತು ನೋಡಿ. ಶಚಿ ಈ ಈಕಾರ ಅಂತ ಸ್ತ್ರೀಲಿಂಗ. ರಾಮ, ಕೃಷ್ಣ, ದತ್ತಾತ್ರೇಯ, ಹನುಮಂತ ಅ ಬಂತು. ಅಕಾರ ಅಂತ ಪುಲ್ಲಿಂಗ. ಅಂತ ಕಡೆಗೆ ಏನು ಬರುತ್ತೋ ಅದು ಅ ಬಂದರೆ ಪುಲ್ಲಿಂಗ, ಕಡೆಗೆ ಈ ಬಂದರೆ ಸ್ತ್ರೀಲಿಂಗ. ನದಿ ಈ ಬಂತಲ್ವ ಸ್ತ್ರೀಲಿಂಗ. ನದ ಆ ಬಂತಲ್ವ ಪುಲ್ಲಿಂಗ. ಓಹೋ, ನದಿಗಳಲ್ಲೂ ಗಂಡು ಹೆಣ್ಣು ಉಂಟಾ? ಮುಗಿದೋಯ್ತು ನಡೀರಿ ಕತೆ. ಅದು ಬರೀ ಪ್ರಾಣಿಗಳಿ ಪಕ್ಷಿಗಳಲ್ಲಿ ಅನ್ಕೊಂಡಿದ್ವಿ. ನೀರಲ್ಲೇನ್ರಿ ಪುಲ್ಲಿಂಗ ಸ್ತ್ರೀಲಿಂಗ? ಹಾಗಾದ್ರೆ ಗಂಡು ನದಿಗಳಿಗೆಲ್ಲ ಅಂಡರ್ವೇರ್ ಹಾಕೋಣ, ಮತ್ತೆ ಜೀನ್ಸ್ ಪ್ಯಾಂಟ್ ಹಾಕೋಣ, ಹರಿದಿರ್ತಕ್ಕಂಥ ಪ್ಯಾಂಟ್ಗಳ ತಂದು ಈಗೆಲ್ಲ ಹರಿದಿರೋ ಪ್ಯಾಂಟ್ ಹಾಕೋತಾರೆ ನೋಡಿ. ಯಾಕೆಂದ್ರೆ ಒಳಗೆ ಏನೇನೇ ಇರುತ್ತೋ ಆ ತೂತಲೆಲ್ಲ ಹರ್ಕೊಂಡು ಹೋಗಲಿ ಅಂತ. ಅದಕ್ಕೇನೋ ಅಂತಾರಪ್ಪ ಪ್ಯಾಂಟಿಗೆ, ನಂಗೆ ಹೇಳಕ್ ಬರಲ್ಲ. ಅದಕ್ಕೆ ತುಂಬ ಕಾಸ್ಟ್ಲಿ, ಎಷ್ಟು ಹರ್ಕೊಂಡೋಗಿರುತ್ತೋ ಅಷ್ಟು ಕಾಸ್ಟ್ಲಿ ಅಂತ. ಇಂತಹ ನದಿಗಳಿಗೆಲ್ಲ ಸೀರೆ ಉಡಿಸ್ತಾ ಇರ್ತಾನೆ. ಗಂಗಾದೇವಿಗೆ ಅರಿಶಿನ, ಕುಂಕುಮ, ಬಳೆ, ಬೆಚ್ಚೋಲೆ, ಮತ್ತು ಹೂವು, ಕನ್ನಡಿ, ಕುಂಕುಮ, ಅದು ಬಾಗಿನ ತುಂಬಿಸೋದು ಅಂತ ಮಾಡ್ತಾರಲ್ರಿ. ತುಂಬ ಪ್ರವಾಹ ಬಂದಾಗ ಆಯಾ ಊರಿನ ಮಿನಿಸ್ಟರ್ಗಳನ್ನೆಲ್ಲ ಕರ್ಕೊಂಡೋಗಿ ಬದ್ದವ್ರದ್ದೆಲ್ಲ ಸೀರೆ ಕಿತ್ತದಕ್ಕೆ ಎಷ್ಟು ಬರ್ತಾರೆ. ಅವ್ರ ಮನೆ ಸೀರೆ ಗಟ್ಟಿಯಾಗಿರುತ್ತೆ, ಬದ್ದವ್ರ ಸೀರೆ ಎಲ್ಲ ತೊಗೊಂಡೋಗಿ ಉಡಿ ತುಂಬಿಸ್ಬರೋ ಒಂದು ಕಾರ್ಯಕ್ರಮ. ಇದು ಉಡಿ ತುಂಬಿಸೋದ, ಗುಡಿ ತುಂಬಿಸೋದ, ಮುಡಿ ತುಂಬಿಸ್ಕೊಡೋದ ಅರ್ಥ ಆಗಲ್ಲ. ನದಿಗಳಿಗೆಲ್ಲ ಸ್ತ್ರೀಗೆ ಸಂಬಂಧಪಟ್ಟಂತಹ ಬಳೆ ಬಂಗಾರ ಎಲ್ಲ ಕೊಟ್ಟ ಮೇಲೆ ನದಗಳು ಅಂತ ಇದೆ ಅಂತ ಈಗ ಒಂದು ಹೊಸ ಸಬ್ಜೆಕ್ಟ್ ನೀವು ಹೇಳ್ತಿದ್ದಿಲ್ಲ. ಹೊಸದಲ್ಲ, ಹಳೇದಿದೆ. ನದಿಗಳು ಅಂದರೆ ಗಂಡು ನದಗಳು. ನದಿ ಅಂತ ಹೇಳಬಾರ್ದು, ಗಂಡು ನದಗಳು, ಹೆಣ್ಣು ನದಿಗಳು. ಈಗ ಗಂಡು ನದಗಳಿಗೆ ಕಚ್ಚೆ ಪಂಚೆ, ಟೋಪಿ, ಝರ್ತಾರಿ ಒಲ್ಲೆ, ಗಿರ್ಜಾ ಮೀಸೆ ಅದೆಲ್ಲ ನಾವು ಹಾಕ್ಬರ್ಬೇಕಾ? ಏನೋ ಹಾಕ್ಬಿಟ್ರೋ ಮಾರ, ಸುಮ್ ಕುದ್ಗಡಲ್ಲ. ನದಗಳು ಅಂದರೆ ಅದು ಸಿಂಧೂ ನದಿ. ಸಿಂಧು ನದ, ಅದು ನದಿಯಲ್ಲ. ಸಿಂಧು ಅನ್ನೋದು ಸಿಂಧು. ಬ್ರಹ್ಮಪುತ್ರ ಅಂತ ಒಂದು ನದಿ ಇದೆ ನೋಡಿ, ಅದ್ರ ಹೆಸರೇ ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ ನದಿ ಅಂತ ಹೇಳ್ತಾರೆ. ಬ್ರಹ್ಮಪುತ್ರ ನದಿ ಅನ್ಬಾರ್ದು, ಬ್ರಹ್ಮಪುತ್ರ ನದ ಅನ್ಬೇಕು. ಮತ್ತೆ ಕೃಷ್ಣ ಅನ್ನೋದು ಕೃಷ್ಣನ ಗಂಡಲ್ಲ, ಕೃಷ್ಣಾ ನದಿ. ಭೀಮ ಅಂತಾರೆ, ಭೀಮಾ ನದಿ ಅಲ್ವಾ. ಮಾ ಅಂತ ಹೇಳಿದ್ರೆ ಅಮ್ಮ, ಅಪ್ಪ ಅದಷ್ಟೇ ಗಂಡದು, ಅಪ್ಪ. ಮಾ ಅಂದರೆ ಹೆಣ್ಣು, ಕೃಷ್ಣ ಅಂದರೆ ಗಂಡು, ಕೃಷ್ಣ ಅಂದರೆ ಹೆಣ್ಣು. ಹೀಗೆ ನದಿಗಳಲ್ಲಿ ನದ ಅಂತೊಂದಿದೆ, ಅದು ಬ್ರಹ್ಮಪುತ್ರ ನದ. ಇಂತಹ ಅನೇಕ ನದಿಗಳ ನೀರು ಮೊದಲು ಸಂಗ್ರಹ ಆಗಬೇಕು. ಆ ನೀರನ್ನು ಸಂಗ್ರಹ ಮಾಡಿ ವೇದ ಮಂತ್ರಗಳಿಂದ ಅಭಿಮಂತ್ರಿಸಬೇಕು. ಅಂತಹ ನೀರಿಗೆ ಕುಟಜ, ವಟ, ಪಾಟಲ, ಕರವೀರ, ಕುರಂಟಕ, ಕಂಟಕಿ, ಪಿಪ್ಪಲ, ಕದಲಿ, ಖರ್ಜೂರ, ನಾರಿಕೇಲ, ರಸಾಲ, ತಮಾಲ, ಹಿಂತಾಲ, ಕೃತ, ಮಾಲ, ಸರಳ, ವಕುಲ, ಪುನ್ನಾಗ, ಜಂಬು, ಜಂಬೀರ, ನಿಂಬ, ಕದಂಬ, ನಾರಂಗ, ಲವಂಗ, ರುದ್ರಾಕ್ಷಾದಿ ಅನೇಕ ಮೂಲಿಕೆಗಳನ್ನು ತಂದು ಕುಟ್ಟಿ ಆ ಕಣ್ಣಾಗಿ ಕುದಿಸಿ ಆ ಕಲಶದಲ್ಲಿ ಅಭಿಮಂತ್ರಣೆ ಮಾಡಿರ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರಾದಿ ದೇವತೆಗಳನ್ನು ಅಭಿಮಂತ್ರಣೆ ಮಾಡಿರ್ತಾರೆ. ಇಂತಹ ಅಭಿಮಂತ್ರಿತವಾಗಿರ್ತಕ್ಕಂತಹ ನೀರನ್ನು ಅದಕ್ಕೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಆ ಕಲಶದ ಆರಾಧನೆಯನ್ನು ಮಾಡಿ, ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತಾಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾಃ ಸ್ಮೃತಾಃ ಕುಕ್ಷೌತೌ ಸಾಗರಾಃ ಸರ್ವೇ ಸಪ್ತದ್ವೀಪ ವಸುಂಧರ ಋಗ್ವೇದೋರ್ಥ ಯಜುರ್ವೇದ ಸಾಮವೇದೋ ಹ್ಯತರ್ವಣಃ ಅಂಗೈಶ್ಚ ಸಹಿತಾ ಸರ್ವೇ ಕಲಶಾಂತು ಸಮಾಶ್ರಿತಾಃ ಅತ್ರ ಗಾಯತ್ರಿ ಸಾವಿತ್ರಿ ಎಲ್ಲ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಭಾರ್ಗವ ರಾಮಚಂದ್ರ ಕೃಷ್ಣ ಬುದ್ಧ ಕಲ್ಕಿ ಎಲ್ಲ ದೇವತೆಗಳನ್ನ ಆ ಕಲಶದಲ್ಲಿ ಆವಾಹನೆಯನ್ನು ಮಾಡಿ ಆ ಶುದ್ಧವಾಗಿರ್ತಕ್ಕಂಥ ಜಲವನ್ನ
ಅಭಿಷೇಕ ಮಾಡಬೇಕಾದ್ರೆ ಮೊದಲು, ಅಭಿಷೇಕ ಮಾಡುವ ಮೊದಲು ಒಂದು ಪೂಜೆ ಆಗುತ್ತೆ. ಆ ಪೂಜೆಯ ನಂತರ ಸಂಕಲ್ಪಕ್ಕೆ ಕುಳಿತಿರ್ತಕ್ಕಂತಹ ಸತಿಪತಿಗಳಿಗೆ ಅಭಿಷೇಕವಾಗತ್ತೆ. ನಂತರ ಪೂರ್ಣಾಹುತಿ ಆಗತ್ತೆ. ನಂತರ ಸೋಮ ರಸವನ್ನು ಪಾನ ಮಾಡುತ್ತಾರೆ. ಇದು ಒಂದು ಪ್ರಸಂಗ ಭಾಗವನ್ನು ಮುಂದುವರಿಸುವ.